ಇವತ್ತು ಮಳೆ ಬೇರೆ ಇರಲಿಲ್ಲ, ಫುಲ್ ಬಿಸಿಲು ಥರ ಇತ್ತು. ಸುಮ್ಮನೆ ಹೀಗೊಂದು ರೌಂಡ್ ಹಾಕ್ಕೊಂಡು ಬರೋಣ, ಓಡಾಡ್ಕೊಂಡು ಅಂತ ನೋಡೋಣ ಅಂತ ಬಂದರೆ ನೋಡಿ ಗೈಸ್, ಇಲ್ಲ ಅಮ್ಮ ಏನೋ ಮಾಡ್ತಾಯಿದ್ದಾರೆ. ಅಮ್ಮ ಎಂತ ಮಾಡ್ತಾಯಿದ್ಯೆ? ಈ ಒಂದು ಹಾಗಲು ಬಳ್ಳಿ ನಿಂತಿದ್ನ. ಅದಕ್ಕೊಂಚೂರು ಕಾಳೆ ತೆಗೆನ ಹೇಳಿ. ಹೌದಾ? ಹಾಗಲು ಬಳ್ಳಿನೂ ಚಲೋ ಅಜು, ಹಾಗಲಕಾಯಿನೂ ರಾಶಿ ಬಿಡ್ತಾಯಿದ್ದು. ಹೌದಲ್ಲೇ, ಚಲೋ ಆಯಿತು ಸಿಕ್ಕಾಬಿಟ್ಟೆಯ ಹಾಗಲು ಬಳ್ಳಿ ಫುಲ್ ಹಬ್ಬಿಗಿದ್ದಲೆ. ಹೆಂಗೆ ಇಷ್ಟೆಲ್ಲ ಚಲೋ ಆಯಿತು? ಒಂಚೂರು ಗ್ರೋ ಮ್ಯಾಜಿಕ್ಕು ಮತ್ತು ಭೂವಸ್ತ್ರ ಇದ್ದಿತ್ತ, ಒಂಚೂರು ಹಾಕಿದಿ ಚಲೋ ಆಗ್ತೋಳಿ. ಭಾರಿ ಚಲೋ ಅದೇ, ಬಳ್ಳಿನೂ ಚಲೋ ಹಬ್ಬಿದ್ದು, ಕಾಯಂತೂ ಗೆಜ್ಜಿ ಬಿಟ್ಟಿದ್ದು. ಹೌದಲ್ಲ, ಸಿಕ್ಕಾಪಟ್ಟೆ ಬಿಟ್ಟಿದ್ದು ಅದಾ. ದಾಸವಾಳ ಗಿಡಕ್ಕೆ ಸಹಿತ ಹಂಬಿ. ಹೌದು, ಹೂ ಬಿಟ್ಟು ನೋಡಿದೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಕಾಯಿದೆ. ಹೌದು, ಮೊನ್ನೆಲ್ಲ ಸುಮಾರು ಪದಾರ್ಥ ಮಾಡಿದ್ಯಲ್ಲೇ. ಹುಸಿ ಪಲ್ಯ ಎಲ್ಲ ಮಾಡಿದ್ದಿಲ್ಲ, ನೋಡಿದೆ ಎಷ್ಟು ಚಲೋ ಆಯ್ತದ. ಸಿಕ್ಕಾಪಟ್ಟೆ ಕಾಯಿ ಬಿಟ್ಟಿದ್ದಳೆ, ಗೆಜ್ಜಿ ಬಿಟ್ಟಿದ್ದ. ಹೌದು, ಎಲ್ಲ ಕಡೆನೇ ಇಲ್ಲಿವರೆಗೂ ಇದ್ದಲ್ಲ. ಬುಡ ಇದ್ದಿದ್ದು ಇಲ್ಲಿ. ಹೌದು, ರಾಶಿ ಚೋಳ ಇದು. ಭೂವಸ್ತ್ರ ಮತ್ತು ಇದು ಹೇಳಿದೆಲ್ಲ, ಅದು ತೋರಿಸು ನೋಡೋಣ. ಓಹೋ, ಇದೆಯಾ ಭೂವಸ್ತ್ರ ಗ್ರೋ ಮ್ಯಾಜಿಕ್. ಇದನ್ನೆಂತ ಮಾಡವು, ಹೆಂಗೆ ಮಾಡಾಕಿದ್ದೆ? ಇದೆರಡು ಮಿಕ್ಸ್ ಮಾಡಿ ಚಲೋ ಮಿಕ್ಸ್ ಮಾಡಿ ಹಾಕಿದ್ದೆ. ಭಾರಿ ಚಲೋ ಇದೆ ಇದು. ಇದಕ್ಕೊಂದೇ ಅಲ್ಲ, ತರಕಾರಿಗೆ, ಹೂವಿನ ಗಿಡಕ್ಕೆ, ತೋಟಕ್ಕೆ ಯಾವುದಕ್ಕೆ ಬೇಕಾದ್ರೂ ಹಾಕ್ಬೇಕು. ಸಿಕ್ಕಾಪಟ್ಟೆ ಚಲೋ ಆಗ್ತದೆ. ಹಂಗಾರೆ ಇದನ್ನ ತರಕಾರಿ ಅಂದರೆ ಎಲ್ಲ ತರಕಾರಿಗೂ ಹಾಕ್ಬೇಕು, ಹೂವಿನ ಗಿಡಕ್ಕೂ ಹಾಕಲ್ಲ. ಎಲ್ಲ ತರಕಾರಿ ಎಲ್ಲ ಹೂವಿನ ಗಿಡಕ್ಕೂ ಹಾಕ್ಬೇಕು. ಹೂವಂತೂ ಗೆಜ್ಜಿ ಬಿಟ್ಟು ದೊಡ್ಡ ದೊಡ್ಡ ಹೂವು ಹಾಕ್ತು. ನಮ್ಮಲ್ಲಿ ತೋಟಕ್ಕೂ ಎಲ್ಲ ಇದನ್ನೇ ಹಾಕಿದ್ದು, ಅಷ್ಟು ಇದಕ್ಕೂ ಅಷ್ಟು ತೋಟಕ್ಕೂ ಅದೇ ಚಲೋ ಆಗ್ತಲ್ಲ. ಭಾರಿ ಚಲೋ ಆಗ್ತದೆ. ಎಲ್ಲರೂ ಇದನ್ನೇ ಉಪಯೋಗಿಸಿದ್ರೆ ಭಾರಿ ಬೆಸ್ಟ್. ಹಾಗಿದ್ರೆ ಭೂವಸ್ತ್ರ ಸೂಪರ್ ಮತ್ತು ಗ್ರೋ ಮ್ಯಾಜಿಕ್ ಬಳಸಿದ್ರೆ ಒಳ್ಳೆ ತರಕಾರಿಲಿ ಎಲ್ಲ ಇದರಲ್ಲಿ ಒಳ್ಳೆ ಇಳುವರಿ ತಗೊಳ್ಳಕ್ಕೆ. ಒಳ್ಳೆ ಇಳುವರಿ ಬಂತು. ಓಕೆ, ಸೂಪರ್. ನೋಡಿದ್ರಲ್ಲ ಸ್ನೇಹಿತರೆ, ನಿಮಗೂ ಕೂಡ ನಿಮ್ಮ ಮನೆಯಲ್ಲಿರುವಂತಹ ತರಕಾರಿ ಇರ್ಬೋದು, ಹೂವಿನ ಗಿಡ ಇರ್ಬೋದು, ಇದೆಲ್ಲ ಚೆನ್ನಾಗಿ ಇಳುವರಿ ಬರಬೇಕು. ಅದ್ರ ಜೊತೆಗೆ ತೋಟದಲ್ಲಿರುವಂತಹ ಕೃಷಿ ಬೆಳೆನೂ ಕೂಡ ಚೆನ್ನಾಗಿ ಇಳುವರಿ ಬರಬೇಕು ಅಂತ ಹೇಳಿದ್ರೆ ಭೂವಸ್ತ್ರ ಹಾಗೆ ಗ್ರೋ ಮ್ಯಾಜಿಕನ್ನು ಬಳಸಿ. ನಿಮಗೇನಾದ್ರು ಈ ಗ್ರೋ ಮ್ಯಾಜಿಕ್ ಹಾಗೆ ಭೂವಸ್ತ್ರ ಬೇಕು ಅಂತ ಹೇಳಿದರೆ ಡಿಸ್ಪ್ಲೇ ಆಗ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ, ನಿಮಗೆ ಇದು ಸಿಗುತ್ತೆ. ಥ್ಯಾಂಕ್ ಯು.